ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಷಯ ಯಾವುದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ಹೆಣ್ಮಕ್ಳ ಪರವಾಗಿ ಗಂಡು ಮಕ್ಳ ಪರವಾಗಿ ನಾವು ಎಷ್ಟೇ ಎಚ್ಚೆತ್ಕೊಂಡ್ರೂ ಹೆಣ್ಮಕ್ಳು ತಪ್ಪದಾರಿ ಹಿಡಿತಾ ಇದ್ದಾರೆ. ಕೆಲವು ಹೆಣ್ಮಕ್ಳು ನೋಡ್ತಾ ಇದ್ದೀವಿ, ಇಷ್ಟಪಡ್ತೀನಿ ಒಂದು ಪ್ರೀತಿ ಮಾಡ್ತೀವಿ ಅನ್ನೋ ಒಂದು ವಿಷಯದಲ್ಲಿ ತುಂಬಾ ನಿಮ್ಮ ಒಂದು ತಂದೆ ತಾಯಿ ಪ್ರೀತಿನ ಕಳ್ಕೊಂಡು ಯಾರೋ ಒಬ್ಬರನ್ನ ಇಷ್ಟಪಡ್ತೀನಿ ಅನ್ನೋಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತೀರಾ. ಏನೋ ಒಂದು ಮೋಸ ಆಗ್ತಾಯಿದೆ, ಅನ್ಯಾಯವಾಗಿ ಪ್ರಾಣ ಕಳ್ಕೊತಾ ಇದ್ದೀರಾ. ಅನ್ಯಾಯವಾಗಿ 5-6 ಜನ ಸೇರಿ ಒಂದು ಹೆಣ್ಮಗಳನ್ನ ಹಾಳು ಮಾಡೋವಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ ಅಂದರೆ, ಯಾವ ತೊಗೊಂಡು ಆ ಮಕ್ಕಳನ್ನ ಹೊಡಿಬೇಕು? ಏನಂತ ಹುಟ್ಟಿದ್ದಾರೆ ಗಂಡ್ಮಕ್ಳು? ಏನಾಗಿದೆ ನಿಮಗೆಲ್ಲ? ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಾಯಿನೂ ಒಂದು ಹೆಣ್ಣೆ, ನಿನ್ನ ಜೊತೆಲಿ ಹುಟ್ಟಿರೋ ಒಂದು ಹೆಣ್ಮಗಳನ್ನ ಈ ಥರ ಅನ್ಯಾಯವಾಗಿ ಅವಳ ಈ ಥರ ಕೊಲೆ ಮಾಡಿ ಅವಳನ್ನ ಅಷ್ಟು ಕಠೋರವಾಗಿ ಅಂಥ ಹಿಂಸೆ ಕೊಟ್ಟು ಸಾಯಿಸ್ತೀರಲ್ಲ, ನಿಮ್ಗೆ ಮಾನವೀಯತೆ ಅನ್ನೋದೇ ಇಲ್ವಾ? ಕೆಲವು ಗಂಡ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಅಷ್ಟು ಹುಚ್ಚಿದ್ರೆ, ನಿಮಗೆ ಅಂಥ ಪರಿಸ್ಥಿತಿ ಬಂದರೆ ದಯವಿಟ್ಟು ಹೇಳ್ತೀನಿ, ನಿಮ್ಮ ತಂಗಿನ ಯೋಚನೆ ಮಾಡಿ, ನಿಮ್ಮ ತಾಯಿಗಳನ್ನ ಯೋಚನೆ ಮಾಡಿ, ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ, ಆ ಹೆಣ್ಮಕ್ಳು ಬೇರೆ ಅಲ್ಲ, ನಮ್ಮ ಹುಟ್ಟಿದವರು ಬೇರೆ ಅಲ್ಲ ಅಂತ ಯೋಚನೆ ಮಾಡಿ. ಪ್ರತಿಯೊಂದು ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳಾಗಿ ನೋಡಿ. ಇವತ್ತು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮೆಸೇಜ್ ಬಂದಿದ್ದಕ್ಕೆ ದರ್ಶನ್ ಸರ್ ಅವ್ರನ್ನ ಇವತ್ತವರೆಗೂ ಜೈಲಲ್ಲಿ ಇಟ್ಟಿದ್ದಾರೆ. ಇವತ್ತು ಅವ್ರನ್ನ ಹೊರಗೆ ಬಿಟ್ಟಿಲ್ಲ. ಇವತ್ತು ಕಾನೂನು ಅಷ್ಟೇ, ಎಲ್ಲ ಆಗೋದ್ಮೇಲೆ ಕಾನೂನು ಮುಂದಕ್ಕೆ ಬರುತ್ತೆ. ಆದರೆ ಇವತ್ತು ಯಾರಿಗೂ ತಪ್ಪು ಮಾಡಿದ್ರೂ ಅದನ್ನು ತಪ್ಪೇ. ದರ್ಶನ್ ಅವರು ತನ್ನ ಒಂದು ಪರಿಸ್ಥಿತಿಯಲ್ಲಿ ಅಂಥ ಒಂದು ಸಿಚುವೇಶನ್ ಅವ್ರ ಕೈ ತೊಗೊಂಡಿದ್ದು ಕಾನೂನಿಗೆ ವಿರೋಧವಾಗಿ ನಡ್ಕೊಂಡಿರೋದು ಒಂದೇ ಕಾರಣಕ್ಕೆ ಅವ್ರನ್ನ ಜೈಲು ಮಾಡಿದ್ರು. ಆದಷ್ಟು ನಮ್ಮ ಹೆಣ್ಮಕ್ಳು ಎಚ್ಚೆತ್ಕೊಳ್ಳಿ. ಒಬ್ಬೊಬ್ಬರೇ ಒಂಟೊಂಟಿಯಾಗಿ ಎಲ್ಲೂ ಓಡಾಡಬೇಡಿ, ಯಾರನ್ನೂ ನಂಬಬೇಡಿ. ನಿಮ್ಮ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ, ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಕಾನೂನು ಪೊಲೀಸವ್ರನ್ನೂ ನಾವು ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ಪೊಲೀಸವರು ಎನಿ ಟೈಮ್ ನಮ್ಮ ಜೊತೆಯಲ್ಲಿ ಇರೋಕ್ಕಾಗಲ್ಲ. ಆದರೂ ಅವರು ನಮ್ಮ ರಕ್ಷಣೆಗೆ ಎಷ್ಟೋ ಸಲ ಹೇಳಿದ್ದಾರೆ, ಏನಾದರೂ ತೊಂದರೆ ಆದಾಗ 112 ಕಾಲ್ ಮಾಡಿ ಅಂತ. ಪ್ರತಿ ಸಲವೂ ಅವ್ರ ಕೈಯಲ್ಲಾಗಿದ್ದನ್ನು ಅವರು ಸಹಾಯ ಮಾಡ್ತಾಯಿದ್ದಾರೆ, ಅವರು ಪ್ರೊಟೆಕ್ಷನ್ ಮಾಡ್ತಾಯಿದ್ದಾರೆ. ಪೊಲೀಸವ್ರದ್ದು ನಾವು ತಪ್ಪಿದೆ, ಅವ್ರು ಆ ಟೈಮ್ ಬರಲ್ಲ, ಖಂಡಿತ ಇಲ್ಲ. ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ನಾವು ಪೊಲೀಸವ್ರಿಗಾಗಲಿ ತಂದೆ ತಾಯಿಗೆ ಹೇಳ್ಬಿಟ್ಟು ಹೋಗಲ್ಲ. ಹೆಣ್ಮಕ್ಳು ಮಾಡ್ತಿರೋದು ಇದೊಂದೇ ತಪ್ಪು. ನಾವು ಯಾವುದೇ ಸ್ನೇಹಿತರ ಮನೆಗೆ ಹೋಗಲಿ, ಯಾರನ್ನೇ ನಾವು ಭೇಟಿ ಹಾಕೋಕೆ ಹೋದ್ರೂ, ನಾವೆಲ್ಲೇ ಹೋದ್ರೂ ತಂದೆ ತಾಯಿಗಾಗಲಿ ಫ್ರೆಂಡ್ಸ್ಗಾಗಲಿ ಮುಟ್ಟಿಸ್ಬಿಟ್ಟು ಹೋಗಿ, ಇಂಥವ್ರ ಜೊತೆ ಇಂಥ ಕಡೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ. ಹಾಗಲಾದರೂ ನೀವು ಹೋಗ್ತಾ ಇರೋ ಜಾಗ ಎಂಥದ್ದು, ಏನು, ಎಲ್ಲಿಗೆ ಹೋಗ್ತಾ ಇದ್ದೀರ ಅಂತ ಒಂದು ಫ್ಲೂ ಸಿಕ್ಕಿದ್ರೆ ಆಗೋಕ್ಕೆ ಮುಂಚೆನೋ ತೊಂದರೆಯಲ್ಲಿರುವಾಗಲೋ ನಾವು ಬರ್ತೀವಿ. ಯಾಕೆ ನಿಮ್ಮ ಕೈಯಲ್ಲಿ ಫೋನ್ ಇರುತ್ತೆ, ಏನೋ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದು ನಿಮ್ಮನ್ನ ಒಂದು ರಕ್ಷಣೆ ಮಾಡ್ಬೋದು. ಆದರೂ ಹೇಳ್ತಾ ಇದ್ದೀನಿ, ಗಂಡು ಮಕ್ಳಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಇಂಥ ತಪ್ಪನ್ನ ದಯವಿಟ್ಟು ಮಾಡಬೇಡಿ. ನಿಮ್ಮ ಮನೇಲಿ ಇರೋ ಹೆಣ್ಮಕ್ಳು ಒಂದೇ, ಬೇರೆ ಹೆಣ್ಮಕ್ಳು ಒಂದೇ. ಅದನ್ನು ಮನ್ಸಿಗೆ ತಗೊಳ್ಳಿ. ನಾವು ಯಾವತ್ತು ಬೇರೆ ಹೆಣ್ಮಕ್ಳ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀವೋ, ನಮ್ಮನ್ನೇ ಹೆಣ್ಮಕ್ಳನ್ನ ಇನ್ನೊಬ್ರು ನೋಡ್ತಾರೆ, ಹೌದಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗಂಡು ಮಕ್ಕಳಿಗೆ ಇಲ್ಲ, ನಾವು ಹೊರದೇಶದಿಂದ ಬಂದು ಏನಾದರೂ ಇಂಥ ತಪ್ಪುಗಳು ನಡೀತಾ ಇದೆಯಾ ಅಂತ ನಮಗೂ ಅನುಮಾನ ಇದೆ. ನಮ್ಮ ದೇಶದಲ್ಲಿ ಹುಟ್ಟಿರೋ ಗಂಡು ಮಕ್ಕಳು ಖಂಡಿತವಾಗ್ಲೂ ಇಂಥ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಯೋಚನೆ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಇಂಥ ಕೇಸ್ಗಳೇ ತುಂಬ ಬರ್ತಾಯಿದೆ. ಹೆಣ್ಮಕ್ಳನ್ನ ಹಾಳು ಮಾಡಿದ್ರು, ಹೆಣ್ಮಕ್ಳನ್ನ ರೇಪ್ ಮಾಡಿದ್ರು, ಹೆಣ್ಮಕ್ಳನ್ನ ಸಾಯಿಸಿದ್ರು. 5 ವರ್ಷ 3 ವರ್ಷ 2 ವರ್ಷ ಮಕ್ಕಳನ್ನೂ ಸಹ ಬಿಡ್ತಾ ಇಲ್ಲ ಅಂದರೆ ಯಾವ ಸ್ಟೇಟ್ನವ್ರು ಬಂದು ಈ ಕೆಲಸ ಮಾಡ್ತಾ ಇದ್ದಾರೆ? ಮರಣದಂಡನೆ ವಿಧಿಸ್ಬೇಕಿಂತ ನಾಯಿ ನನ್ನ ಮಕ್ಕಳಿಗೆಲ್ಲ ನಡುವಿದಲ್ಲಿ ನಿಲ್ಲಿಸಿ ಹೊಡಿಬೇಕು ನನ್ನ ಮಕ್ಕಳಿಗೆ. ಕರೆಕ್ಟ್ ಅಲ್ವಾ? ಆದಷ್ಟು ತಂದೆ ತಾಯಿಯವ್ರಿಗೊಂದು ಮಾತು ಹೇಳ್ತೀನಿ, ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಿ, ಹೆಣ್ಮಕ್ಳ ಬಗ್ಗೆ ಗಮನ ಕೊಡಿ. ಅವ್ರು ಹಾಕೋ ಡ್ರೆಸ್ಗಳ ಬಗ್ಗೆ ಕೇರ್ ತಗೊಳ್ಳಿ. ಮಕ್ಕಳು ಇವತ್ತು ಹೆಣ್ಮಕ್ಳು ಒಂದೊಂದು ಮನೇಲೂ ಇವತ್ತು ಹೆಣ್ಮಕ್ಳು ಇಟ್ಕೊಂಡಿರೋರು ಯಾವ ರೀತಿ ಎಷ್ಟು ಭಯ ಪಡ್ತಾ ಇದ್ದಾರೆ ಅನ್ನೋದಕ್ಕೆ ಇವಾಗ ಈ ಸಮಾಜದಲ್ಲಿ ನಡೀತಾ ಇರೋದು ಉದಾಹರಣೆಗಳು ಬೇಕಾದಷ್ಟಿದೆ ನಾವು ಹೇಳೋಕ್ಕೆ, ಹೌದಲ್ವಾ? ಯಾರಿಗೇನು ಹೇಳ್ಬೇಕು ಹೇಳಿ? ಯಾರಿಗೆ ಯಾವ ಕಡೆ ಹೋಗಿ ನಾವು ರಕ್ಷಣೆ ಕೊಡೋಣ? ಎಷ್ಟು ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋಕ್ಕಾಗತ್ತೆ? ನಾವೇ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕಷ್ಟೇ. ಯಾರೋ ಲವ್ ಮಾಡಿದ್ವಿ, ಯಾರೋ ಕರೆದ್ರಂತ ಏಕ್ದಮ್ ಒಬ್ಬರನ್ನ ನಂಬ್ಕೊಂಡು ಹೋಗ್ತೀರಾ ಅಂದರೆ, ಅವನ ಬ್ಯಾಕ್ಗ್ರೌಂಡ, ಅವ್ನು ಯಾರು, ಅವನು ಎಂಥವನು, ಯಾವ ಊರವನು ಏನಾದರೂ ಗೊತ್ತಿದೆಯಾ? ನಮ್ಮನ್ನು ಕೇಳ್ಕೊತಾ ಇದ್ದೀನಿ. ಹೆಣ್ಮಕ್ಳು ಆದಷ್ಟು ಜೋಪಾನವಾಗಿರಿ.
ನಿಮ್ಮ ಮನೇಲಿರೋ ಹೆಣ್ಮಕ್ಳನ್ನ ಆದಷ್ಟು ತಂದೆ ತಾಯಿಯವರು ಕೇರ್ ಮಾಡಿ, ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಮನೇಲಿ ಕೂತ್ಕೊಂಡು ಮಾತಾಡಿ, 10 ನಿಮಿಷ ಕೂತ್ಕೊಂಡು ನಿಮ್ಮ ಮಕ್ಕಳ ಜೊತೆ ನೀವು ಮನಸ್ಸು ಬಿಚ್ಚಿ ಮಾತಾಡಿ. ದಯವಿಟ್ಟು ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳಿ. ಅವರ ಅನುಭವಗಳೇ ಇವತ್ತು ನಮ್ಮನ್ನು ಈ ಥರ ಬೈದು ನಮಗೆ ಬುದ್ಧಿ ಹೇಳ್ತಾರೆ, ಅದು ತಪ್ಪಲ್ಲ. ಖಂಡಿತವಾಗ್ಲೂ ತಂದೆ ತಾಯಿ ನಮಗೆ ಒಳ್ಳೆಯದಕ್ಕೆ ಬುದ್ಧಿ ಹೇಳ್ತಾರೆ, ಅದು ತಪ್ಪಲ್ಲ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಹೆಣ್ಮಕ್ಳು ಸೇಫಾಗಿರಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ನಾನು ನಿಮ್ಮ ಪ್ರೀತಿಯ ಸ್ನೇಹ.